ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 68ನೇ ಅಧ್ಯಾಯ 5-6 ವಾಕ್ಯಗಳು. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ. ಸೇಲಿರುವವರನ್ನ ಬಿಡಿಸಿ ಸುಖ ವ್ಯವಸ್ಥೆಗೆ ತರುತ್ತಾನೆ. ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಒಬ್ಬಂಟಿಕರನ್ನ ಸಂಸಾರಿಕರಾಗುವಂತೆ ಮಾಡುತ್ತಾನೆ. ಸೆರೆಯಲ್ಲಿರುವವರನ್ನು ಬಿಡಿಸಿ ಸುಖ ವ್ಯವಸ್ಥೆಗೆ ತರುತ್ತಾನೆ. ದ್ರೋಹಿಗಳಿಗಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ಪ್ರಿಯರೇ, ನಾವು ಗಮನಿಸ್ತಾ ಇದ್ದೇವೆ, ಮೊದಲನೇದಾಗಿ ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ಅಂದ್ರೆ ಪರಲೋಕದಲ್ಲಿ ಜೀವಿಸುತ್ತಿರುವಂತ ದೇವರು. ಆತನು ಪರಲೋಕದಲ್ಲಿ ಪರಿಶುದ್ಧವಾಗಿ ಜೀವಿಸ್ತಿರುವಂತ ದೇವರು. ಆತನು ಎಂಥವರಿಗೆ? ದಿಕ್ಕಿಲ್ಲದವರಿಗೆ ತಂದೆಯು. ನೋಡ್ರಿ, ದಿಕ್ಕಿಲ್ಲದವರು ಯಾರಪ್ಪ? ದಿಕ್ಕಿಲ್ಲದವರು ಎಂಬುದಾಗಿ ನೋಡೋದಾದ್ರೆ, ಯಾರೆಲ್ಲ ಈ ಲೋಕದಲ್ಲಿ ತಂದೆ ತಾಯಿಗಳಿಲ್ಲದೆ ಅನಾಥರಾಗಿ ಜೀವಿಸ್ತಾ ಇದ್ದಾರೋ, ಯಾರೆಲ್ಲ ಈ ಲೋಕದಲ್ಲಿ ಎಲ್ಲರಿಂದಲೂ ಕೈ ಬಿಡಲ್ಪಟ್ಟು ತನ್ನ ಗಂಡ, ತನ್ನ ಹೆಂಡತಿ, ತನ್ನ ಬಂಧು ಮಿತ್ರರು, ತಂದೆ ತಾಯಿಗಳು ಅಥವಾ ಈ ಲೋಕದಲ್ಲಿರುವ ಎಲ್ಲರ ನಿಮಿತ್ತವಾಗಿ ಕೈ ಬಿಡಲ್ಪಟ್ಟು ದಿಕ್ಕಿಲ್ಲದೆ ಅಲೆಯುತ್ತಾ ಇದ್ದಾರೋ ಅಥವಾ ದಿಕ್ಕಿಲ್ಲದೆ ಅವರಿದ್ದಾರೋ ಅಂಥವರು ದಿಕ್ಕಿಲ್ಲದವರಾಗಿದ್ದಾರೆ. ಅಂಥವರಿಗೆ ದೇವರು ತಂದೆಯಾಗಿದ್ದಾನೆ. ಅದಕ್ಕೆ ಅದನ್ನು ಹೇಳ್ತಿದ್ದಾನೆ, ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ವಿಧವೆಯರಂದ್ರೆ ಯಾರಪ್ಪ? ಗಂಡನನ್ನ ಕಳೆದುಕೊಂಡವರು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಗಂಡ ಸತ್ತು ಹೋದ ಮೇಲೆ ವಿಧವೆ ಎಂಬುದಾಗಿ ಕರೆಯಲ್ಪಡ್ತಾರೆ. ಅನೇಕರು ಇವತ್ತು ಗಂಡನೊಟ್ಟಿಗೆ ಜೀವಿಸ್ತಾ ಇದ್ದಾರೆ, ಆದ್ರೂ ಕೂಡ ವಿಧವೆಯ ಪರಿಸ್ಥಿತಿಗಳಲ್ಲಿದ್ದಾರೆ. ಯಾಕೆ ಅಂದ್ರೆ ಗಂಡನಿಂದ ಸಿಗಬೇಕಾದ ಪ್ರೀತಿಯು ಅನೇಕರಿಗೆ ಸಿಗ್ತಾ ಇಲ್ಲ. ಆದ್ರಿಂದ ಅವರು ವಿಧವೆ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅಂಥವರಿಗೂ ಕೂಡ ದೇವರು ಸಹಾಯಕನಾಗಿದ್ದಾನೆ. ವಿಧವೆಯರಿಗೆ ಗಂಡ ಇಲ್ಲದೆ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತಿನ ಜೀವಿತದಲ್ಲಿ ಗಂಡನನ್ನ ಕಳೆದುಕೊಂಡು, ಯೌವನ ಪ್ರಾಯದಲ್ಲಿ ಗಂಡನನ್ನ ಕಳೆದುಕೊಂಡು, ಅಯ್ಯೋ ದೇವರೇ ನನಗೆ ಯಾರು ಇಲ್ಲ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ಒದ್ದಾಡುತ್ತಿರುವಂತವರಿಗೆ ಕೂಡ ದೇವರು ಸಹಾಯಕನಾಗಿದ್ದಾನೆ. ಮೊದಲನೇದಾಗಿ ದಿಕ್ಕಿಲ್ಲದವರಿಗೆ ತಂದೆ ಆಗಿದ್ದಾನೆ. ನೋಡ್ರಿ, ದಿಕ್ಕಿಲ್ಲದೆ ಯಾರೆಲ್ಲ ಅಳಿತಾ ಇದ್ದಾರೋ, ನನಗೆ ಅಂತ ಯಾರು ಇಲ್ಲ, ನನಗೆ ಅಂತ ತಂದೆ ಇಲ್ಲ, ತಾಯಿ ಇಲ್ಲ, ನಾನೊಬ್ಬ ಅನಾಥಳು, ನಾನೊಬ್ಬ ದಿಕ್ಕಿಲ್ಲದವಳು ಎಂಬುದಾಗಿ ಯಾರೆಲ್ಲ ಕೊರಗುತ್ತಾ ಇದೆಯೋ, ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಮಗುವೆ, ದೇವರ ಆತ್ಮನ ಹೇಳ್ತದ, ದಿಕ್ಕಿಲ್ಲದವರಿಗೂ ಅನಾಥರಿಗೂ ಆತನು ತಂದೆಯಾಗಿದ್ದಾನೆ. ಈ ಲೋಕದಲ್ಲಿ ನಿನ್ನ ಶಾರೀರಿಕವಾದ ತಂದೆ ಇಲ್ಲದೆ ಹೋಗಿರ್ಬೋದು, ಶಾರೀರಿಕವಾದ ತಾಯಿ ನಿನಗೆ ಇಲ್ಲದೆ ಇರಬಹುದು, ಆದ್ರೆ ನಿನಗೆ ದೇವರು ತಂದೆಯಾಗಿದ್ದಾನೆ. ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರನೇ ತಂದೆಯಾಗಿದ್ದಾನೆ. ವಿಧವೆಯರಿಗೆ ಆತನೇ ಸಹಾಯಕನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನಿನ್ನ ಗಂಡನನ್ನು ಕಳೆದುಕೊಂಡು ಒಬ್ಬಂಟಿಗಳಾಗಿ ಜೀವಿಸ್ತಾ ಇದೀಯಾ? ಇವತ್ತಿನ ಜೀವಿತದಲ್ಲಿ ನಿನ್ನ ಪರಿಸ್ಥಿತಿಗಳು ಬಹಳ ಕೆಟ್ಟು ಹೋಗಿದೆಯಾ? ದೇವರಾತ್ಮ ಹೇಳುತ್ತೆ, ನಾನು ನಿನಗೆ ಸಹಾಯಕನು. ಒಬ್ಬಂಟಿಗರನ್ನ ಸಂಸಾರಿಕರಾಗುವಂತೆ ಮಾಡುತ್ತಾನೆ. ಒಬ್ಬಂಟಿಗರಾಗಿ ಅನೇಕ ವರ್ಷಗಳಿಂದ ಮದುವೆಗಾಗಿ ಎದುರು ನೋಡ್ತಾ ಇದ್ದೀರಿ, ಮದುವೆನೇ ಆಗ್ತಾ ಇಲ್ಲ, ಒಬ್ಬಂಟಿಗರಾಗಿ ಜೀವಿಸ್ತಾ ಇದ್ದೀರಿ, ಒಂಟಿತನ ನಿಮ್ಮನ್ನ ಕಾಡ್ತಾ ಇದೆ. ಅನೇಕ ವರ್ಷದಿಂದ ನೀವು ಪ್ರಾರ್ಥಿಸ್ತಾ ಇದ್ದೀರಿ, ನಿಮ್ಮ ವಯಸ್ಸು ಕೂಡ ಮುಂದ್ಗಡೆ ಹೋಗ್ತಾನೆ ಇದೆ, ನಿಮಗೆ ಒಂದು ಒಳ್ಳೆ ಮದುವೆ ಆಗ್ತಾ ಇಲ್ಲ, ಅಥವಾ ಮದುವೆ ಸೆಟ್ ಆದ್ರೂ ಕೂಡ ಮದುವೆ ವಿಷಯಗಳು ನಡೀತಾ ಇಲ್ಲ, ಮಾತುಕತೆಗಳಾದ್ರೂ ಕೂಡ ಮದುವೆ ಕಾರ್ಯಗಳಾಗ್ತಾ ಇಲ್ಲ, ತಡೆಗಳ ಮೇಲೆ ತಡೆಗಳು, ಅನೇಕ ವಿಧವಾದ ಹೋರಾಟಗಳು, ಅನೇಕ ವಿಧವಾದ ಪರಿಸ್ಥಿತಿಗಳು. ಎಷ್ಟೋ ಸಮಯ ನೀವು ಒಪ್ಕೊಂಡ್ರೆ ಹುಡುಗ ಒಪ್ಕೊಳ್ಳಲ್ಲ, ಹುಡುಗಿ ಒಪ್ಕೊಂಡ್ರೆ ಹುಡುಗ ಒಪ್ಕೊಳ್ಳಲ್ಲ, ಹುಡುಗ ಒಪ್ಕೊಂಡ್ರೆ ಹುಡುಗಿ ಒಪ್ಕೊಳ್ಳಲ್ಲ. ಈ ರೀತಿಯಾದ ಪರಿಸ್ಥಿತಿಗಳಲ್ಲೂ ಕೂಡ ಒಬ್ಬಂಟಿಗರಾಗಿ ನೀವು ಜೀವಿಸ್ತಾ ಇದ್ದೀರಿ. ಅಂತವರಿಗೆ ದೇವರಾತ್ಮ ಇವತ್ತು ಹೇಳ್ತಾ ಇದ್ದಾನೆ, ಒಬ್ಬಂಟಿಕರನ್ನ ಸಂಸಾರಿಕರಾಗುವಂತೆ ಮಾಡುತ್ತಾನೆ. ನಿನಗೋಸ್ಕರ ಯಾರನ್ನ ದೇವರು ಇಟ್ಟಿದ್ದಾನೋ ಅಂಥವ್ರನ್ನ ದೇವರು ಹುಡುಕಿ ತರ್ತಾನೆ. ಈ ವರ್ಷದಲ್ಲಿ ನಿನ್ನ ಮದುವೆ ಆಗ್ಲಿಕ್ಕಿದೆ, ಈ ವರ್ಷದಲ್ಲಿ ನಿಮಗೆ ಆದ ದರ್ಶನಗಳು ನೆರವೇರ್ಲಿಕ್ಕಿದೆ, ಈ ವರ್ಷದಲ್ಲಿ ನೀವು ಒಬ್ಬಂಟಿಕರಾಗಿ ಇರುವುದಿಲ್ಲ, ನಿಮ್ಮನ್ನ ದೇವರು ಸಂಸಾರಿಕರಾಗಿ ಖಂಡಿತವಾಗಿ ನಿಶ್ಚಯವಾಗಿ ಆತನು ಮಾಡುತ್ತಾನೆ. ಯಾಕೆಂದ್ರೆ ನಾನು ಹೇಳ್ತಾ ಇಲ್ಲ, ಆತನ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮ ಹೇಳ್ತದಾನೆ, ಒಬ್ಬಂಟಿಗರನ್ನ ಸಂಸಾರಿಕರಾಗಿ ಮಾಡುತ್ತಾನೆ. ಸೆರೆಯಲ್ಲಿರುವವರನ್ನು
ಬಿಡಿಸಿ ಸುಖ ವ್ಯವಸ್ಥೆಗೆ ತರುತ್ತಾನೆ. ಸೆರೆಯಲ್ಲಿರುವವರು ಯಾರಪ್ಪ ಸೆರೆಯಲ್ಲಿದ್ದಾರೆ? ಅನೇಕ ಇಕ್ಕಟ್ಟುಗಳ ಮಧ್ಯದಲ್ಲಿ, ಅನೇಕ ರೀತಿಯಾದ ಕಷ್ಟಗಳ ಮಧ್ಯದಲ್ಲಿ, ಅನೇಕ ರೀತಿಯಾದ ಪರಿಸ್ಥಿತಿಗಳ ಮಧ್ಯದಲ್ಲಿ, ಯಾರ ಹತ್ರನೂ ಹಂಚ್ಕೊಳ್ಳಿಕ್ಕೆ ಆಗಲಾರದೆ, ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ, ನಿಮ್ಮ ಜೀವಿತದ ಹೋರಾಟದ ಮಧ್ಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸೆರೆ ಮನೆಯ ರೀತಿಯಲ್ಲಿ ಒಂದು ವೇಳೆ ನಿನ್ನ ಗಂಡ ನಿನ್ನನ್ನ ಬಿಟ್ಟು ಹೋಗಿರ್ಬೋದು, ಅಥವಾ ನಿನ್ನ ಹೆಂಡತಿ ನಿನ್ನನ್ನ ಬಿಟ್ಟು ಹೋಗಿರ್ಬೋದು, ಅಥವಾ ನಿನ್ನ ಜೀವಿತದಲ್ಲಿ ಯಾರು ಅರ್ಥ ಮಾಡಿಕೊಳ್ಳದೆ ನಿನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಿನ್ನ ಸ್ವಂತ ಬಂಧ ಬಳಗದವರು, ನೀ ಯಾರೇ ಆಗಿರಬಹುದು ಪ್ರಿಯರೇ, ನಿನ್ನ ಬಂಧು ಮಿತ್ರರು ಯಾರೇ ಆಗಿರಬಹುದು, ಎಲ್ಲರಿಂದಲೂ ನೀನು ಸೆರೆಯಲ್ಲಿ ಇದ್ದ ಹಾಗೆ ನಿನ್ನ ಜೀವಿತ ಇವತ್ತಿದೆಯಾ? ಒಂದು ವೇಳೆ ಅಯ್ಯೋ ದೇವ್ರೆ ನಾನು ಯಾಕೆ ಬದುಕಿದ್ದೇನೆ, ಸತ್ತೋದ್ರೆ ಚೆನ್ನಾಗಿರುತ್ತಲ್ಲ, ಯಾಕಪ್ಪ ಈ ಒಂದು ಪರಿಸ್ಥಿತಿ ನನಗೆ ಬಂತು, ದೇವ್ರೆ ಈ ಪರಿಸ್ಥಿತಿಯಿಂದ ನಾನು ಬಿಡಿಸುವವರು ಯಾರು ಎಂಬುದಾಗಿ ನೀನು ಕೊರಗುತ್ತಾ ಇದೀಯಾ? ದೇವರಾತ್ಮ ಇವತ್ತು ಹೇಳ್ತಾನೆ, ಸೆರೆಯಲ್ಲಿರುವವರನ್ನ ಬಿಡಿಸಿ ಸುಖ ವ್ಯವಸ್ಥೆಗೆ ತರ್ತಾನೆ. ಸೆರೆಯಲ್ಲಿರುವ ನಿಮ್ಮನ್ನ ದೇವರು ಬಿಡಿಸಿ ಸುಖ ವ್ಯವಸ್ಥೆಗೆ ತರುತ್ತಾನೆ. ಆದರೆ ದೇವರಾತ್ಮನ ಕೊನೆಯದಾಗಿ ಹೇಳ್ತಾನೆ, ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇನ್ನ ದ್ರೋಹಗಳಿರುವುದಾದ್ರೆ, ಇನ್ನ ದೇವರಿಗೆ ವಿರುದ್ಧವಾದ ಪಾಪಗಳಿರುವುದಾದ್ರೆ, ದೇವರಿಗೆ ವಿರುದ್ಧವಾಗಿ ನೀವು ಕಾರ್ಯಗಳನ್ನು ಮಾಡ್ತಿರುವುದಾದ್ರೆ, ಇನ್ನ ಮರುಭೂಮಿಯಲ್ಲಿಯೇ ನೀವು ಜೀವಿಸಬೇಕಾಗ್ತದೆ. ಆದ್ದರಿಂದ ಪ್ರಿಯ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿರುವ ಪಾಪಗಳನ್ನು ಅರಿಕೆ ಮಾಡಿ ಇವತ್ತು ಬಿಟ್ಟು ಬಿಡು. ನಿನ್ನ ಸೆರೆಮನೆಯ ರೀತಿಯಲ್ಲಿರುವ ನಿನ್ನ ಪರಿಸ್ಥಿತಿಗಳು, ಇಕ್ಕಟ್ಟಾದ ನಿನ್ನ ಸ್ಥಿತಿಗತಿಗಳು, ದಿಕ್ಕಿಲ್ಲದ ರೀತಿಯಲ್ಲಿ ನೀನಿರುವ ನಿನ್ನ ಸ್ಥಿತಿಗಳು, ವಿಧವೆ ರೀತಿಯಲ್ಲಿರುವ ನಿನ್ನ ಪರಿಸ್ಥಿತಿಗಳನ್ನ ದೇವರು, ಒಂಟಿಯ ತನವನ್ನ ದೇವರು ತೆಗೆದಾಕಿ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಸರ್ವಶಕ್ತನಾಗಿದ್ದಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಮುಖಾಂತರ ಸ್ವಾಮಿ, ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಒಬ್ಬಂಟಿಕರನ್ನ ಸಂಸಾರಿಕರಾಗುವಂತೆ ಮಾಡುತ್ತಾನೆ. ಸೆರೆಲಿರುವವರನ್ನು ಬಿಡಿಸಿ ಸುಖ ವ್ಯವಸ್ಥೆಗೆ ತರುತ್ತಾನೆ. ದ್ರೋಹಿಗಳಾದರೂ ಮರುಭೂಮಿಯಲ್ಲಿಯೇ ಉಳಿಯಬೇಕಾಗುವುದು ಎಂಬ ವಾಕ್ಯಗಳ ಮುಖಾಂತರ ನನ್ನೊಟ್ಟಿಗೂ ವಿಶೇಷವಾಗಿ ಈ ವಾಕ್ಯವನ್ನು ಕೇಳುವಂತ ಪ್ರೀತಿಯ ಕರ್ತನೆ ಎಲ್ಲಾ ದೇವ ಮಕ್ಕಳೊಟ್ಟಿಗೂ ಒಬ್ಬೊಬ್ಬರೊಟ್ಟಿಗೂ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಈ ವಾಕ್ಯ ಕೇಳುವಾಗ ಕರ್ತನೆ, ಅವರ ಪರಿಸ್ಥಿತಿಗಳು ಎಂತದಾಗಿದೆಯೋ, ಅವರ ಸ್ಥಿತಿಗತಿಗಳು ಒಂದು ವೇಳೆ ದಿಕ್ಕಿಲ್ಲದವರ ರೀತಿಯಲ್ಲಿ, ಒಂದು ವೇಳೆ ವಿಧವೆಯ ರೀತಿಯಲ್ಲಿ, ಒಂದು ವೇಳೆ ಒಂಟಿತನದ ರೀತಿಯಲ್ಲಿ, ಒಂದು ವೇಳೆ ಸೆರೆಯಲ್ಲಿರುವ ರೀತಿಯಲ್ಲಿ ಸ್ವಾಮಿ ಅವರ ಸ್ಥಿತಿಗಳಿರುವುದಾದ್ರೆ, ಇವತ್ತಿನ ಜೀವಿತದಲ್ಲಿ ಕರ್ತನೆ ಈ ವಾಕ್ಯವನ್ನು ಕೇಳುವಾಗಲೇ ಅವರ ಪರಿಸ್ಥಿತಿಗಳು ಬದಲಾವಣೆ ಉಂಟಾಗಲಿ. ಅವರ ಸ್ಥಿತಿಗಳು ಸ್ವಾಮಿ ಯೇಸುವಿನ ನಾಮದಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಸ್ವಾಮಿ. ಅವರ ಮಾರ್ಗಗಳು ತೆರೆಯಲ್ಪಡಲಿ. ಅವರ ಸೆರೆ ವ್ಯವಸ್ಥೆಗಳು, ಅವರ ಒಂಟಿತನಗಳು ಯೇಸು ನಾಮದಲ್ಲಿ ನೀಗಲ್ಪಡಲಿ ಸ್ವಾಮಿ. ಆತ್ಮನೇ ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿದ್ದಕ್ಕಾಗಿ ನಿನಗೆ ಮಹಿಮೆ ದೇವರೇ. ಅಪ್ಪ, ವಾಕ್ಯವನ್ನು ಕೇಳುವಾಗ ಒಂದು ಬಿಡುಗಡೆ ಶಕ್ತಿ, ಒಂದು ದೇವರ ಪ್ರಸನ್ನತೆ ಅನುಭವಿಸಲೇ ಯೇಸುವಿನ ನಾಮದಲ್ಲಿ. ಈ ವಾಕ್ಯವನ್ನು ಕೇಳುವಾಗಲೇ ಅವರ ಜೀವಿತದಲ್ಲಿ ಸ್ವಾಮಿ ಒಂದು ಸಂತೋಷ, ಒಂದು ಸಮೃದ್ಧಿ ಉಂಟಾಗಲಿ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಈ ವಾಕ್ಯವನ್ನು ಹಂಚುವುದಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯವನ್ನು ಹಂಚಲಿಕ್ಕೆ ನಾನು ಯೋಗ್ಯನಲ್ಲ ಸ್ವಾಮಿ, ಆದರೂ ಕರ್ತನೆ ನಾವು ಯೋಗ್ಯನಾಗಿ ನನ್ನನ್ನು ನಿಲ್ಲಿಸಿದೇವರೇ. ಪಾಪಿಯಾದ ನನ್ನ ಸ್ವಾಮಿ ಉಪಯೋಗಿಸ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕರ್ತನೆ, ನನ್ನ ಪಾಪಗಳೆಲ್ಲ ಕ್ಷಮಿಸಿ ನೀತಿವಂತನಾಗಿ ದೇವರೇ ನಿನ್ನ ಸೇವೆ ಮಾಡಲಿಕ್ಕೆ ನನಗೆ ಸಹಾಯ ಮಾಡು ದೇವರೇ. ನಿನ್ನ ವಾಕ್ಯವನ್ನು ಕೇಳುವ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಪ್ರತಿಯೊಬ್ಬರ ಜೀವಿತವನ್ನ ಬದಲಾಯಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ನನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮ್ಮ ಪಾದ ಸಾನ್ನಿಧ್ಯಕ್ಕೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.